ಇಂದು ನಾವು ಕ್ಷಯರೋಗ ಅಥವಾ TB ಬಗ್ಗೆ ಕೆಲವು ಮುಖ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. TBಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. TB ಒಂದು ಎಂಡ್ ಸ್ಟೇಜ್ ಇಲ್ನೆಸ್ ಅಥವಾ ಅದಕ್ಕೆ ಕ್ಯೂರ್ ಉಂಟಾ ಅಂತ ತುಂಬ ಪೇಷಂಟ್ಸ್ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪೂನಂ ಕಾಮತ್, ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಿದ್ದು ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ನಾವು ಕ್ಷಯರೋಗ ಅಥವಾ TB ಬಗ್ಗೆ ಕೆಲವು ಮುಖ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. TB ನಮ್ಮ ದೇಶದಲ್ಲಿ ಇನ್ನೂ ಸಾಮಾನ್ಯವಾಗಿ ಕಾಣುವ ಒಂದು ಸೋಂಕಿನ ರೋಗ. ಆದರೆ ಒಳ್ಳೆಯ ವಿಷಯ ಏನೆಂದರೆ ಇದೊಂದು ಸಂಪೂರ್ಣವಾಗಿ ಗುಣವಾಗಬಹುದಾದ ರೋಗ. ರೋಗವನ್ನು ಬೇಗ ಪತ್ತೆ ಮಾಡಿದ್ದರೆ, ಸರಿಯಾದ ಚಿಕಿತ್ಸೆ ಪಡೆಯದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಮೊದಲಿಗೆ TB ಅಂದರೆ ಏನು ಅಂತ ತಿಳ್ಕೊಳ್ಳೋಣ. TB ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕಿನ ರೋಗ. ಇದು ಹೆಚ್ಚಾಗಿ ಶ್ವಾಸಕೋಶವನ್ನು ಬಾಧಿಸುತ್ತದೆ. ಆದರೆ ದೇಹದ ಬೇರೆ ಅಂಗಗಳನ್ನು ಅಂದರೆ ಲಿಂಫ್ ನೋಡ್ಸ್, ಮೂಳೆಗಳು, ಹೊಟ್ಟೆ ಅಥವಾ ಮೆದುಳಿನ ಸುತ್ತಲಿನ ಪದರಗಳನ್ನು ಕೂಡ ಬಾಧಿಸಬಹುದು. TBಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. 2 ವಾರಕ್ಕಿಂತ ಹೆಚ್ಚು ದಿನ ನಿರಂತರ ಕೆಮ್ಮು ಇರುವುದು, ಜ್ವರ ಇರುವುದು, ವಿಶೇಷವಾಗಿ ರಾತ್ರಿ ಅಥವಾ ಸಂಜೆ ಜ್ವರ ಬರೋದು, ರಾತ್ರಿ ಬೆವರುದು, ತೂಕ ಕಡಿಮೆ ಆಗೋದು, ಅಂದರೆ 10% ಜಾಸ್ತಿ ತೂಕ 6 ತಿಂಗಳಲ್ಲಿ ಕಡಿಮೆ ಆಗೋದು, ತುಂಬ ಸುಸ್ತಾಗೋದು, ಹಸಿವೆ ಕಮ್ಮಿ ಆಗೋದು ಅಥವಾ ಕಫದಲ್ಲಿ ರಕ್ತ ಬರೋದು, ಇದೆಲ್ಲ TBಯ ಲಕ್ಷಣಗಳು ಆಗಿರಬಹುದು. ಈ ಥರ ಲಕ್ಷಣಗಳು ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಹತ್ತಿರದ ಆರೋಗ್ಯ ಕೇಂದ್ರ ಅಥವಾ ವೈದ್ಯರಿಗೆ ಭೇಟಿ ನೀಡಿ. ಯಾರಿಗೆ TB ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಅಂತ ತಿಳ್ಕೊಳ್ಳೋಣ. TB ಯಾರಿಗೂ ಬರ್ಬೋದು, ಆದರೆ ಮಧುಮೇಹ ಅಂದರೆ ಡಯಾಬಿಟಿಸ್ ಇದ್ದವರಿಗೆ, ರೋಗನಿರೋಧಕ ಶಕ್ತಿ ಕಮ್ಮಿ ಇದ್ದವರಿಗೆ, ಅಪೌಷ್ಟಿಕತೆ ಇರುವವರಿಗೆ, ಧೂಮಪಾನ ಮಾಡುವವರಿಗೆ ಅಥವಾ TB ರೋಗಿಯೊಂದಿಗೆ ನಿಕಟ ಸಂಪರ್ಕದಲ್ಲಿ ಇರುವವರಿಗೆ ಅಪಾಯ ಹೆಚ್ಚು ಇರುತ್ತದೆ. TBಯನ್ನು ಹೇಗೆ ಪತ್ತೆ ಮಾಡುತ್ತಾರೆ ಅಂತ ತಿಳ್ಕೊಳ್ಳೋಣ. ರೋಗಿಯ ಲಕ್ಷಣಗಳನ್ನು ಗಮನಿಸಿ ವೈದ್ಯರು ಕಫದ ಪರೀಕ್ಷೆಯಲ್ಲಿ AFP ಅಂತ ಆ್ಯಸಿಡ್ ಫಾಸ್ಟ್ ಬ್ಯಾಸಿಲಸ್ ಟೆಸ್ಟ್ ಮಾಡ್ತಾರೆ. ಚರ್ಮದಲ್ಲಿ MAN2 ಟೆಸ್ಟ್ ಅಂತ ಮಾಡ್ತಾರೆ. ಚೆಸ್ಟ್ ಎಕ್ಸ್ರೇ ಅಥವಾ ಬೇರೆ ಅಗತ್ಯವಾದ ಪರೀಕ್ಷೆಗಳನ್ನು ಸೂಚಿಸಬಹುದು. ಅಗತ್ಯವಿದ್ದರೆ ಜೀನ್ ಎಕ್ಸ್ಪರ್ಟ್ ಅಂತ ಆಧುನಿಕ ಪರೀಕ್ಷೆಯಿಂದ ಕೂಡ TBಯನ್ನು ಬೇಗ ಗುರ್ತ ಹಿಡಿಬಹುದು. TB ಒಂದು ಎಂಡ್ ಸ್ಟೇಜ್ ಇಲ್ನೆಸ್ ಅಥವಾ ಅದಕ್ಕೆ ಕ್ಯೂರ್ ಉಂಟಾ ಅಂತ ತುಂಬ ಪೇಷಂಟ್ಸ್ ಕೇಳ್ತಾರೆ. ಖಂಡಿತ TBಗೆ ಚಿಕಿತ್ಸೆ ಇದೆ. TB ಒಂದು ಸಂಪೂರ್ಣ ಗುಣವಾಗಬಹುದಾದ ರೋಗ. ಯೂಶ್ವಲಿ ನಾವು 6 ತಿಂಗಳು ಅವಧಿ ತನಕ 4 ಥರದ್ದು ಮೆಡಿಸಿನ್ಸ್ ಕಾಂಬಿನೇಷನಲ್ಲಿ ಟ್ಯಾಬ್ಲೆಟ್ ಮುಖಾಂತರ ಪೇಷಂಟಿದು ತೂಕ ನೋಡಿ ಪ್ರಿಸ್ಕ್ರೈಬ್ ಮಾಡ್ತೇವೆ. ವೈದ್ಯರು ನೀಡಿದ ಔಷಧಿಗಳನ್ನು ನಿಯಮಿತವಾಗಿ ಮತ್ತು ಪೂರ್ಣವಾಗಿ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ಭಾರತ ಸರ್ಕಾರದ ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಂ ಮೂಲಕ TBಯ ಪರೀಕ್ಷೆ ಮತ್ತು ಅದರದ್ದು ಚಿಕಿತ್ಸೆ ಉಚಿತವಾಗಿ ಲಭ್ಯವಿದೆ. ಲಕ್ಷಣಗಳು ಕಡಿಮೆ ಆಯಿತು ಅಂತ ಮಧ್ಯದಲ್ಲಿ ಔಷಧಿಗಳನ್ನು ನಿಲ್ಲಿಸಬಾರದು. ಹಾಗೆ ಮಾಡಿದ್ದರೆ ಚಿಕಿತ್ಸೆ ಕಷ್ಟವಾಗಬಹುದು ಮತ್ತು ಔಷಧಿಗೆ ಪ್ರತಿರೋಧಕ TB ಅಂದರೆ ಡ್ರಗ್ ರೆಸಿಸ್ಟೆಂಟ್ TB ಬರುವುದು ಸಾಧ್ಯತೆ ಇರುತ್ತದೆ. ಆ ಸ್ಥಿತಿ ಬಂದರೆ 6 ತಿಂಗಳಿದ್ದು ಅವಧಿದ್ದು ಔಷಧಿ ಇನ್ನೂ ಹೆಚ್ಚಾಗಿ 1 ವರ್ಷ ಅಥವಾ 1.5 ವರ್ಷ ತನಕ ಪೇಷಂಟಿಗೆ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗಬಹುದು. ತುಂಬ ಪೇಷಂಟ್ಸ್ ಕೇಳ್ತಾರೆ TB ಟ್ಯಾಬ್ಲೆಟ್ಸಿಂದ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ. ಯೂಶ್ವಲಿ TB ಟ್ಯಾಬ್ಲೆಟ್ಸಲ್ಲಿ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಆದರೆ ತುಂಬ ರೇರ್ ಕಂಡೀಷನ್ಸಲ್ಲಿ ಕೆಲವರಿಗೆ ಲಿವರಿಗೆ ಡ್ಯಾಮೇಜ್ ಆಗಿ ಜಾಂಡಿಸ್ ಲಕ್ಷಣ ಬರೋದು, ಕೆಲವರಿಗೆ ನರ ವೀಕ್ನೆಸ್ ಬರೋದು, ಕೆಲವರಿಗೆ ಸಂಧಿಯಲ್ಲಿ ನೋವು ಕಾಣೋದು ಅಥವಾ ದೃಷ್ಟಿ ಮೊಬ್ಬಾಗೋದು, ಇದೆಲ್ಲ ಸೈಡ್ ಎಫೆಕ್ಟ್ ರೇರ್ ಕೇಸಸಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಆ ಥರ ಲಕ್ಷಣಗಳು ಕಂಡಿದ್ದರೆ ನಿಮ್ಮ TB ಟ್ರೀಟ್ಮೆಂಟ್ ಮಾಡೋರು ವೈದ್ಯರಿಗೆ ಭೇಟಿ ನೀಡಿ ಮತ್ತು ಆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ಚೇಂಜ್ ಮಾಡಿ ಬೇರೆ ಟ್ಯಾಬ್ಲೆಟ್ ತಗೊಳ್ಬೇಕಾಗ್ಬೋದು. TB ತಡೆಗಟ್ಟಲು ಏನು ಮಾಡಬಹುದು? ಕೆಮ್ಮಿದಾಗ ಅಥವಾ ಸೀನಿದಾಗ ಬಾಯಿ ಮತ್ತು ಮೂಗನ್ನು ಆದಷ್ಟು ಮುಚ್ಚಿಕೊಳ್ಳಿ. ಮನೆ ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಿ ಸಾಕಷ್ಟು ಗಾಳಿ ಮತ್ತು ಸೂರ್ಯನ ಪ್ರಕಾಶ ಬರುವಂತೆ ನೋಡ್ಕೊಳ್ಳಿ. ಪೌಷ್ಟಿಕ ಆಹಾರ ಸೇವನೆ ಮಾಡಿ. ಹೈ ಪ್ರೋಟೀನ್ ಡಯಟ್ ಅಂತ ಹೇಳ್ತೇವೆ, ಅಂದರೆ ಮೊಟ್ಟೆ, ದಾಲ್, ನಾನ್ ವೆಜ್, ಸೋಯಾ ಚಂಕ್ಸ್ ಇದೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು. ಧೂಮಪಾನದಿಂದ ದೂರ ಇರಿ.
ಮಕ್ಕಳಿಗೆ ನೀಡುವ BCG ಲಸಿಕೆ ಕೂಡ ಕೆಲವು ಗಂಭೀರ ರೀತಿಯ TBಯಿಂದ ರಕ್ಷಣೆ ನೀಡುತ್ತದೆ. ಕೊನೆಯಲ್ಲಿ ಒಂದು ಮುಖ್ಯ ಸಂದೇಶ ಏನೆಂದರೆ, TB ಬಂದರೆ ಭಯಪಡಬೇಡಿ, ಮುಚ್ಚಿಡುವ ಅಗತ್ಯವೂ ಇಲ್ಲ. ಆದಷ್ಟು ಬೇಗ ಪರೀಕ್ಷೆ ಮಾಡಿಸಿ ಮತ್ತು ಸರಿಯಾದ ಚಿಕಿತ್ಸೆ ಪಡೆಯಿರಿ. ವೈದ್ಯರು ಹೇಳಿದ ಅವಧಿ ತನಕ ಔಷಧಿಗಳನ್ನು ತಪ್ಪದೆ ತೆಗೆದುಕೊಳ್ಳಿ. ನೆನಪಿರಲಿ, TB ಒಂದು ಗುಣವಾಗಬಹುದಾದ ಕಾಯಿಲೆ. ಇದೊಂದು ಪ್ರಿವೆಂಟಬಲ್, ಟ್ರೀಟಬಲ್ ಮತ್ತು ಕ್ಯೂರಬಲ್ ಇಲ್ನೆಸ್. TB ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಅಥವಾ ಯಾವುದೇ ಸಂದೇಹಗಳು ಇದ್ದರೆ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಿದ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಸಂಪರ್ಕಿಸಬಹುದು. ನಿಮ್ಮ ಆರೋಗ್ಯ ನಮಗೆ ಮುಖ್ಯ. ಧನ್ಯವಾದಗಳು. ಆರೋಗ್ಯವಾಗಿರಿ.